श्रीगुरुभ्यो नमः हरिः ओम् व्यासाय भवनाशाय श्लेषाय गुणराशये हृद्याय शुद्धविद्याय मध्वाय च नमो नमः भवति तनुभवादिडमो कोऽपि वाग्मिने जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणोद्धाकरानहं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यकर्णिः भसतां नोरदम्भरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्यहरिप्रेतिसविद्यावादशालिनः इष्टदां कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरिः ओम् ದೈತ್ಯ ತಾರತಮ್ಯ ಸಂಧಿ ವಿಶೇಷವಾಗಿ ದೈತ್ಯರಲ್ಲಿರತಕ್ಕಂತಹ ತಾರತಮ್ಯ ಇದನ್ನು ಯಾಕೆ ತಿಳ್ಕೊಳ್ಬೇಕು ವಾಸ್ತವಿಕವಾಗಿ ಆ ದೈತ್ಯರ ತಾರತಮ್ಯ ಬೇಕಾಗಿಲ್ಲ ಅಂತ ಹೇಳತಕ್ಕಂತಹ ವಾದಕ್ಕೆ ಇಲ್ಲ ಆ ದೈತ್ಯರ ತಾರತಮ್ಯವೂ ಕೂಡ ಆ ಜ್ಞಾನವೂ ಕೂಡ ನಮಗೆ ತಾರಕವಾಗ್ತದೆ ಎಂಬಂತಹ ವಿಚಾರ ಅದನ್ನು ತಿಳಿಸಿ ಯಾಕೆ ಅಂತ ಕೇಳಿದರೆ ಅಸುರಾ ಯೇ ಅಪಿ ವಿಷ್ಣು ಶಂಖಚಕ್ರ ಗದಾಧರಂ ಭಕ್ತಿಪೂರ್ವಂ ಅವೇಕ್ಷ್ಯಂತೆ ಜ್ಞೇಯ ಭಾಗವತ ಇತಿ ದ್ವಿಷಂತಿ ತೇ ವಿಷ್ಣು ಋಷಿಪುತ್ರ ಅಪಿ ಸ್ಫುಟಂ ಅಸುರಾ ದೇವಿ ವಿಜ್ಞೇಯ ಗಚ್ಚಂತಿ ತಮಃ ಅಸುರರಾಗಿ ಹುಟ್ಟಿ ದೈತ್ಯವಂಶದಲ್ಲಿ ಹುಟ್ಟಿದ್ರೂ ಕೂಡ ಭಗವಂತನನ್ನು ಆರಾಧನೆ ಮಾಡುತ್ತಾ ಇದ್ದರೆ ಅವರು ಕೂಡ ಒಳ್ಳೆಯ ಜ್ಞಾನಿಗಳು. ಯಾಕೆ ಅಂತ ಕೇಳಿದರೆ ಪ್ರಹ್ಲಾದ ದೈತ್ಯನ ಕುಲದಲ್ಲಿ ಹುಟ್ಟಿದ್ದಾನೆ, ಆದರೂ ಕೂಡ ಭಗವಂತನ ಚಿಂತನೆ ಭಗವಂತನ ಸ್ಮರಣೆಯನ್ನು ಸದಾ ಕಾಲದಲ್ಲೂ ಕೂಡ ಚೆನ್ನಾಗಿ ಮಾಡ್ತಾ ಇರತಕ್ಕಂಥವನು. ಆದ್ದರಿಂದ ಅವನನ್ನು ಹೇಗೆ ನಾವು ಪುರಸ್ಕಾರ ಮಾಡುತ್ತೇವೆಯೋ ಅದೇ ರೀತಿಯಾಗಿ ಈ ದೈತ್ಯರ ತಾರತಮ್ಯದಲ್ಲಿಯೂ ಕೂಡ ಎಲ್ಲ ವಿಭಾಗಗಳನ್ನು ತಿಳಿಸಿ ಅದಾದ ಮೇಲೆ ಮುಂದಿನ ಸಂಧಿಯನ್ನು ಜಗನ್ನಾಥದಾಸರು ನೈವೇದ್ಯ ಪ್ರಕರಣ ಅಂತ ಹೇಳಿಕೊಂಡು ನೈವೇದ್ಯ ವಿಷಯವಾಗಿ ಜಗನ್ನಾಥದಾಸರು ಈ ಸಂಧಿಯನ್ನು ಮೀಸಲಾಗಿಡುತ್ತಾರೆ. ವಿಶೇಷವಾಗಿರತಕ್ಕಂತಹ ಚಿಂತನೆ, ನೈವೇದ್ಯ ಪದಾರ್ಥಗಳ ಚಿಂತನೆ, ಅದರಲ್ಲಿ ಇರುವಂತಹ ಭಗವದ್ರೂಪಗಳ ಚಿಂತನೆ, ಇದನ್ನು ವಿಶೇಷವಾಗಿ ನಡೆಸ್ತಾರೆ. ಈ ಸಂಧಿಯಲ್ಲಿ ಆರಂಭದ ಪದ್ಯ ಹೀಗಿದೆ: ಲೆಕ್ಕಿಸದೆ ಲಕುಮಿಯನು ಬೊಮ್ಮನ ಪೊಕ್ಕಳಿಂದಲೇ ಪಡೆದ ಹೊಸ ಪೊಂಬಕ್ಕಿದೇರನ ಪಡೆದ ಅವಯವಗಳಿಂದ ದಿವಿಜರನ ಮಕ್ಕಳಂದಲಿ ಹೊರೆವ ಸರ್ವದ ರಕ್ಕಸಾಂತಕ ರಣದೊಳಗೆ ನಿರ್ದುಃಖ ಸುಖಮಯ ಕಾಯ್ದ ಪಾರ್ಥನ ಸೂತ ನೆಂದೆನಿಸಿ. ರಥದಲ್ಲಿ ತಾನು ಸಾರಥಿಯಾಗಿ ಮುಖ್ಯನಾಗಿರತಕ್ಕಂತಹ ಸಾರಥಿಯಾಗಿ ಅರ್ಜುನನನ್ನು ಪಾಲಿಸಿರತಕ್ಕಂಥವನು ಭಗವಂತ. ಅಂತಹ ಭಗವಂತ ನನ್ನನ್ನು ಉದ್ಧಾರ ಮಾಡಲಿ ಎಂಬುದಾಗಿ ಇದರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಎಂಥವನು ಭಗವಂತ ಅಂತ ಕೇಳಿದರೆ ಭಗವಂತನಿಗೆ ಒಂದಷ್ಟು ವಿಶೇಷಣಗಳನ್ನು ಕೊಡ್ತಾರೆ.
ಎಂಥವನು ಅಂತ ಕೇಳಿದರೆ ಬೊಮ್ಮನ ಮಕ್ಕಳಿಂದಲೇ ಪಡೆದ ಬ್ರಹ್ಮದೇವರು ಭಗವಂತನ ನಾಭಿಕಮಲದಿಂದಾಗಿ ಹುಟ್ಟಿದ್ದು. ಆದ್ದರಿಂದ ಭಗವಂತ ಪದ್ಮನಾಭ ಅಂತನಿಸಿಕೊಂಡ. ಯಸ್ಯ ನಾಭೌ ಪದ್ಮ, ನಾಭಿಯಿಂದಾಗಿ ಪದ್ಮವನ್ನು ಹೊರಕ್ಕೆ ತಂದು, ಕಮಲವನ್ನು ಹೊರಕ್ಕೆ ತಂದು ಅದರಲ್ಲಿ ತಾನು ಬ್ರಹ್ಮನನ್ನು ಪಡೆದುಕೊಂಡ. ಅದಾದ ಮೇಲೆ ಹೇಳ್ತಾರೆ, ಲಕುಮಿಯನು ಬೊಮ್ಮನ ಕೊಕ್ಕಳಿಂದಲೇ, ಲಕುಮಿಯನ್ನು ಲೆಕ್ಕಿಸದೆ ಭಗವಂತನಿಗೆ ಸೃಷ್ಟಿ ಮಾಡಬೇಕು ಅಂತಾದರೆ ಲಕ್ಷ್ಮೀದೇವಿಯ ಅಪೇಕ್ಷೆ ಇಲ್ಲ ಎಂಬುದನ್ನು ತೋರಿಸಿಕೊಡುವುದಕ್ಕೋಸ್ಕರವಾಗಿ ಭಗವಂತ ನಾಭಿಕಮಲದಿಂದಾಗಿ ಬ್ರಹ್ಮನ ಸೃಷ್ಟಿಯನ್ನು ಮಾಡಿದ. ಅದಾದ ಮೇಲೆ ಮುಂದೆ ಉಳಿದಂತಹ ದೇವತೆಗಳನ್ನು ತಾನು ಬೇರೆ ಬೇರೆ ಅವಯವಗಳಿಂದ ಭಗವಂತ ಸೃಷ್ಟಿ ಮಾಡಿದ. ದೇವತೆಗಳನ್ನು ತಾನು ಅವಯವಗಳಿಂದಾಗಿ ಸೃಷ್ಟಿ ಮಾಡಿದ. ಅದಾದ ಮೇಲೆ ಪಡೆದ ಅವಯವಗಳಿಂದ ದಿವಿಜರನ, ದೇವತೆಗಳನ್ನು ಅವಯವಗಳಿಂದ ಸೃಷ್ಟಿ ಮಾಡುತ್ತಾನೆ. ನಾಭ್ಯ ಆಸೀದಂತರಿಕ್ಷಂ ಶ್ರೀಕೃಷ್ಣೋದ್ಯೌ ಸಮರ್ತದ ಪದ್ಭ್ಯಾಭೂಮಿರ್ದಿಶ ಶ್ರೋತ್ರಾತ್ ತಥಾ ಲೋಕಾನ್ ಅಕಲ್ಪಯನ್ ತಿಳಿಕೊಂಡು ಭಗವಂತನ ವಿಶ್ವರೂಪದ ರೂಪ, ಅದರಿಂದಾಗಿ ಬೇರೆ ಬೇರೆ ದೇವತೆಗಳ ಸೃಷ್ಟಿ, ಇದನ್ನು ಅಲ್ಲಿ ಪುರುಷ ಸೂಕ್ತ ನಮಗೆ ಕೊಟ್ಟಿದೆ. ಈ ರೀತಿಯಾಗಿ ಭಗವಂತ ದೇವತೆಗಳನ್ನು ಅವಯವದಲ್ಲಿ ಸೃಷ್ಟಿ ಮಾಡಿದ. ಹೀಗೆ ಸೃಷ್ಟಿ ಮಾಡಿರತಕ್ಕಂಥವನು ಎಲ್ಲರನ್ನೂ ಕೊಡ್ತಾನೆ, ಎಲ್ಲರಿಗೂ ಕೊಡ್ತಾನೆ, ಎಲ್ಲವನ್ನೂ ಕೊಡ್ತಾನೆ. ಇಂತಹ ಭಗವಂತ ಸರ್ವದ ರಕ್ಕಸಾಂತಕ, ಸರ್ವಂ ದದಾತಿ ಸರ್ವಂ ದ್ಯತಿ ಚ, ಬೇಕಾದವರಿಗೆ ಬೇಕಾದನ್ನು ಕೊಟ್ಟು ಯಾರಿಗೆ ಯೋಗ್ಯತೆ ಇಲ್ವೋ ಅವರಿಂದ ಅದನ್ನು ಕಸಿದುಕೊಂಡು, ಅವರಿಂದ ಅದನ್ನು ತೆಗೆದುಕೊಂಡು ಅವರನ್ನು ಏನು ಮಾಡ್ತಾನೆ, ಯಾರು ದೈತ್ಯರಿದ್ದಾರೆ, ರಾಕ್ಷಸರಿದ್ದಾರೆ ಅವರನ್ನು ಭಗವಂತ ರಕ್ಕಸಾಂತಕ, ಅವರ ಅಂತ್ಯವನ್ನು ಭಗವಂತ ಕಾಣಿಸ್ತಾನೆ. ರಕ್ಕಸಾಂತಕ, ರಣದೊಳಗೆ ನಿರ್ದುಃಖ, ದುಃಖರಹಿತ. ಅದೇ ರೀತಿಯಾಗಿ ಸುಖಮಯ, ಪೂರ್ತಿ ಸುಖಮಯ. ಕೇವಲ ಅವನ ಶರೀರ ಎಂತಹದ್ದು ಅಂತ ಕೇಳಿದರೆ ಅದು ಸುಖಮಯನಾಗಿರತಕ್ಕಂತಹ ಭಗವಂತ ಅಂತ ಹೇಳಿಕೊಂಡು ಇಂತಹ ಭಗವಂತ ಅರ್ಜುನನನ್ನು ನಡೆಸಿದ. ರಥನನ್ನು ಮಾತ್ರವಲ್ಲದೆ, ಯಾಕೆ ಅರ್ಜುನ ಪೂರ್ತಿಯಾಗಿ ಕುಗ್ಗಿದಾಗ ಅರ್ಜುನನನ್ನು ಮೇಲಕ್ಕೆತ್ತಿ ಅರ್ಜುನನಿಗೆ ಹಿತನುಡಿಗಳನ್ನು ಅವನನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಕೊಟ್ಟು ಅವನನ್ನು ಪೂರ್ತಿ ಜೀವನದುದ್ದಕ್ಕೂ ಕೂಡ ಉದ್ಧಾರವನ್ನು ಮಾಡಿರ್ತಕ್ಕಂಥವನು ಆ ಕೃಷ್ಣ. ಅಂತಹ ಭಗವಂತ ಕುರುಕ್ಷೇತ್ರದ ಯುದ್ಧದಲ್ಲಿಯೂ ಕೂಡ ಉದ್ಧಾರ ಮಾಡಿದ ಎಂಬುದಾಗಿ ಅಂತಹ ಭಗವಂತ ನಮ್ಮನ್ನೂ ಕೂಡ ಪಾಲನೆ ಮಾಡಲಿ, ನಮಗೂ ಕೂಡ ಅವನು ಉದ್ಧಾರವನ್ನು ಮಾಡಲಿ ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಭಗವಂತನ ಇನ್ನಷ್ಟು ಒಂದು ಮಹಿಮೆಗಳನ್ನು ಇಲ್ಲಿ ಹೇಳ್ತಾರೆ. ಏನಾಗಿದ್ದಾನೆ ಭಗವಂತ ಅಂತ ಕೇಳಿದ್ರೆ, ದೋಷ ಗಂಧ ವಿದೂರ, ದೋಷ ಗಂಧ ವಿದೂರ ನಾನಾವೇಷಧಾರಿ. ಛಾಂದೋಗ್ಯ ಭಾಷ್ಯದಲ್ಲಿ ಭಗವಂತನ ಆರಂಭದ ಆ ಮಂಗಲಾಚರಣೆ ಶ್ಲೋಕದಲ್ಲಿ ಭಗವಂತನನ್ನು ಕೊಂಡಾಡುತ್ತಾರೆ. ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾಜ್ಞಾನೈಕ ತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ಅಂತ ಹೇಳಿಕೊಂಡು ಛಾಂದೋಗ್ಯೋಪನಿಷತ್ತಿನಲ್ಲಿ ಭಗವಂತನ ಸಾಮರ್ಥ್ಯವನ್ನು ಹೇಳ್ತಾರೆ. ಆ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ,
ಭಗವಂತ ಸಾಮಾನ್ಯ ನಾವು ಚಿಂತನೆ ಮಾಡುವಂತಹ ರೀತಿಯಲ್ಲಿ ಭಗವಂತನನ್ನು ನೋಡುವಂತಹದ್ದಲ್ಲ. ಯಾಕೆ ಅಂತ ಕೇಳಿದರೆ, ಅವನಿಗೆ ದೊಡ್ಡ ಗುಣ ಯಾವುದು ಅಂತ ಕೇಳಿದರೆ ಭಗವಂತನದ್ದು ಅಸ್ಪಷ್ಟ ದೂರಗಂಧಾಯ. ಭಗವಂತನ ದೊಡ್ಡ ಗುಣ ಆ ದೋಷ ಗಂಧ ವಿದೂರ. ನಾವು ಗಂಧ ಹಾಕಿಕೊಳ್ಳುವವರು, ಅಂದರೆ ನಮ್ಮಲ್ಲಿ ದೋಷಗಳು ಬೇಕಾದಷ್ಟಿದೆ. ಆದರೆ ಭಗವಂತ ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ದೋಷಗಳು ಅವನಲ್ಲಿ ಇಲ್ಲ. ಅವನು ಎಂಥವನು ಅಂತ ಕೇಳಿದರೆ ನಾರಾಯಣ ಅಂತ ಅವನನ್ನು ಕರೆಯುವಂತಹದ್ದು. ಅಂದರೆ ಯಾರಲ್ಲಿ ದೋಷಗಳು ಇಲ್ವೋ ಅವನನ್ನೇ ನಾರಾಯಣ ಅಂತ ಕರೆಯುವಂತಹದ್ದು. ಅದಕ್ಕೋಸ್ಕರವಾಗಿ ಜಗನ್ನಾಥದಾಸರು ಭಗವಂತನನ್ನು ಕರೆಯುವಾಗ ದೋಷ ಗಂಧ ವಿದೂರ, ಯಾರಲ್ಲಿ ದೋಷದ ಸಣ್ಣ ಸಂಪರ್ಕವೂ ಯಾರಲ್ಲಿಲ್ವೋ ಅವರನ್ನೇ ದೋಷಗಂಧ ವಿದೂರ ಅಂತ ಕರೆದದ್ದು. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ, ಭಗವಂತ ದೋಷಗಳು ಯಾವ ಕಾಲಕ್ಕೂ ಕೂಡ ಭಗವಂತನಿಗೆ ಇಲ್ಲವೇ ಇಲ್ಲ. ಆದ್ದರಿಂದ ಅಂತಹ ಭಗವಂತ ದೋಷಗಳು ಯಾರನ್ನ ಹತ್ತಿರವೂ ಕೂಡ ಸೋಕೋದಿಲ್ವೋ ಅವನನ್ನು ಭಗವಂತ ಅಂತ ಕರೆದದ್ದು, ಅವನನ್ನು ನಾರಾಯಣ ಅಂತ ಕರೆದದ್ದು. ಅದಕ್ಕೋಸ್ಕರವಾಗಿ ದೋಷ ಗಂಧ ವಿದೂರ, ದೋಷದ ಸಣ್ಣ ಸಂಪರ್ಕವೂ ಕೂಡ ಭಗವಂತನಿಗಿಲ್ಲ. ಆದ್ದರಿಂದ ದೋಷಗಂಧ ವಿದೂರ, ನಾನಾ ವೇಷಧಾರಿ ಇಲ್ಲ. ಇದು ಭಗವಂತನಿಗೆ ದೋಷವಾಗ್ತದಲ್ವಾ ಅಂತ ಹೇಳಿದರೆ, ಭಗವಂತ ವೇಷವನ್ನು ಹಾಕಿಕೊಳ್ಳುತ್ತಾನೆ. ವೇಷವನ್ನು ಹಾಕಿಕೊಳ್ಳುವಂತಹದ್ದು ಇದು ಜಗತ್ತಿನಲ್ಲಿರುವಂತಹ ಧರ್ಮ. ಇವತ್ತೊಂದು ವೇಷ, ನಾಳೆ ಒಂದು ವೇಷ, ಹೊರಗೆ ಒಂದು ವೇಷ, ಒಳಗೊಂದು ವೇಷ, ಇದೆಲ್ಲವೂ ಕೂಡ ವೇಷ. ಇದು ನಮ್ಮ ರೀತಿಯಾದಂತಹ ವೇಷಗಳಲ್ಲ. ಭಗವಂತ ವೇಷಧಾರಿ ಹೌದು. ಹೇಗೆ ಭಗವಂತ ವೇಷಧಾರಿ ಅಂತ ಕೇಳಿದರೆ, ಬಹುಚಿತ್ರ ಜಗತ್ ಬಹುಧಾಕರಣಾತ್, ಅವನು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಅವತಾರಗಳನ್ನು ಮಾಡಿಕೊಳ್ಳುತ್ತಾನೆ. ಮತ್ಸ್ಯನಾಗಿ ಬರ್ತಾನೆ, ಕೂರ್ಮನಾಗಿ ಬರ್ತಾನೆ. ಹೀಗೆ ತಾನು ಬೇರೆ ಬೇರೆ ರೀತಿಯಾದಂತಹ ಅವತಾರಗಳನ್ನು ತಾಳುತ್ತಾನೆ. ಆದ್ದರಿಂದ ಭಗವಂತ ನಾನಾ ವೇಷಧಾರಿ. ಇಲ್ಲದಿದ್ದರೆ ವೇಷಧಾರಿ ಅಂತ ಹೇಳಿದರೆ ನಮ್ಮಂತೆ ನಾವು ಇವತ್ತೊಂದು ವೇಷವನ್ನು ಹಾಕಿಕೊಳ್ಳುತ್ತೇವೆ, ಎದುರುಗಡೆಗೆ ಮತ್ತೊಂದು ವೇಷವನ್ನು ಹಾಕಿಕೊಳ್ಳುತ್ತೇವೆ, ಒಳಗಿನಿಂದ ಒಂದು ವೇಷ, ಹೀಗೆ ಬೇರೆ ಬೇರೆ ರೀತಿಯಾದಂತಹ ವೇಷಗಳು ನಮ್ಮಲ್ಲಿ. ಆದರೆ ಭಗವಂತನಿಗಾಗುವಾಗ ಈ ಯಾವ ವೇಷಗಳು ಇಲ್ಲ. ಭಗವಂತ ವೇಷಧಾರಿ ಯಾಕೆ ಅಂತ ಕೇಳಿದರೆ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಹೀಗೆ ಬೇರೆ 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 ಅವತಾರಗಳನ್ನು ತಾಳಿಕೊಳ್ತಾನೆ. ಆದ್ದರಿಂದ ಅಂಥವನು ಭಗವಂತ ನಾನಾ ವೇಷಧಾರಿ. ವಿಚಿತ್ರ ಕರ್ಮ ಬಹುಚಿತ್ರ ಜಗತ್ ಬಹುಧಾಕರಣ, ಬೇರೆ ಬೇರೆ ಕರ್ಮಗಳನ್ನು ಚಿತ್ರೋರ ಕರ್ಮರ್ಚನಂ ಯದಪಾಂಗಲೇಶಂ, ಬೇರೆ ಬೇರೆ ರೀತಿಯಾಗಿರತಕ್ಕಂಥ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ. ಆದ್ದರಿಂದ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ, ವಿಚಿತ್ರವಾಗಿರತಕ್ಕಂತಹ ಕಾರ್ಯಗಳನ್ನು ಭಗವಂತ ಮಾಡುವವನು. ಆದ್ದರಿಂದ ಅಂತಹ ಭಗವಂತ ವಿಚಿತ್ರ ಕರ್ಮ ಮನೀಷಿ, ಬುದ್ಧಿರ್ಮನೀಷಿ ದಿಷಣ ದೇಹ್ ಪ್ರಜ್ಞಾಶಿ ಮುಷಿ. ಭಗವಂತ ಮನೀಷಾ ಮನೀಷಿ. ಭಗವಂತ ಮನೀಷಿ ಅಂದರೆ ಏನಾಗಿದ್ದಾನೆ ಅಂತ ಕೇಳಿದರೆ, ಎಲ್ಲರ ಬುದ್ಧಿಯನ್ನು ಕೂಡ ಪ್ರೇರಣೆ ಮಾಡುತ್ತಾನೆ. ಧಿಯೋ ಯೋ ನಃ, ಭಗವಂತ ಯಹ ಧಿಯಃ ನಃ, ಎಲ್ಲರ ಬುದ್ಧಿಗೂ ಕೂಡ ಭಗವಂತ ಪ್ರೇರಕ. ಆದ್ದರಿಂದ ಭಗವಂತ ಏನನ್ನಿಸಿಕೊಳ್ಳುತ್ತಾನೆ? ಮನೀಷಿ. ಅವನು ಮನೀಷಾ ಅಂತ ಎನಿಸಿಕೊಳ್ಳುತ್ತಾನೆ. ಬುದ್ಧಿರ್ಬುದ್ಧಿಮತಾಮಸ್ಮಿ, ಭಗವಂತ ಬುದ್ಧಿ ನೆನೆಸಿಕೊಳ್ಳುತ್ತಾನೆ. ಅಂದರೆ ಎಲ್ಲರ ಬುದ್ಧಿಗೂ ಕೂಡ ಭಗವಂತ
ಮುಖ್ಯ ಪ್ರೇರಕ. ಆದ್ದರಿಂದ ಭಗವಂತ ಬುದ್ಧಿ ಅಂತ ಮನೀಷಿ ಅಂತೆನಿಸಿಕೊಳ್ಳುತ್ತಾನೆ. ಅಷ್ಟು ಮಾತ್ರವಲ್ಲದೆ ಮನೀಷಿ ಮಾಯಾರಮಣ, ಭಗವಂತ ಮಾಯಾರಮಣ. ಏನು ಮಾಯಾರಮಣ ಅಂತ ಕೇಳಿದರೆ ಅವನಿಗೆ ಮಾ ಲಕ್ಷ್ಮೀದೇವಿ, ಇನ್ನೊಂದು ಮಾಯಾ ಅಂತ ಹೇಳಿದ್ರೆ ಲಕ್ಷ್ಮೀದೇವಿಗೆ ಹೆಸರು. ಮಾಯಾ ಲಕ್ಷ್ಮೀದೇವಿಗೆ ರಮಣ, ಲಕ್ಷ್ಮೀದೇವಿಗೆ ಆನಂದವನ್ನು ಕೊಡತಕ್ಕಂಥವನು ಭಗವಂತ ಮಾಯಾಪತಿ. ಮಾಯಾ ಅನ್ನಿಸಿಕೊಳ್ಳತಕ್ಕಂತಹ ಲಕ್ಷ್ಮೀದೇವಿ ಅವಳಿಗೆ ರಮಣ, ಅವಳಿಗೆ ಆನಂದವನ್ನು ಕೊಡುವವನು. ಆದ್ದರಿಂದ ಮಾಯಾ ಲಕ್ಷ್ಮೀಪತಿಗೆ ರಮಣ, ಲಕ್ಷ್ಮೀರಮಣ, ಮಾಯಾಪತಿಯಾಗಿರತಕ್ಕಂತಹ ವಾಸುದೇವ. ಅಲ್ಲಿಂದ ಮಾಯಾಪತಿ, ಮಾಯಾ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ, ಅಂತಹ ಮಾಯಾಪತಿಯಾಗಿ ವಾಸುದೇವ ನಾಮಕನಾಗಿ ಇರುವವನು. ಆದ್ದರಿಂದ ಇನ್ನೊಂದು ಮಾಯಾ ಅಂತ ಹೇಳಿದ್ರೆ ಇದು ಮಾಯಾ ಉಪಲಕ್ಷಿತವಾದಂತಹ ಎಲ್ಲ ಲಕ್ಷ್ಮೀ ರೂಪಗಳು. ಅದಕ್ಕೆ ರಮಯತೆ, ಎಲ್ಲ ಲಕ್ಷ್ಮೀ ರೂಪಗಳಿಗೂ ಕೂಡ ಆನಂದಪ್ರದ, ಆನಂದದಾಯಕನಾಗಿರತಕ್ಕಂಥವನು ಅಂತ ಅನಿಸಿಕೊಳ್ಳುತ್ತಾನೆ. ಆದ್ದರಿಂದ ಅವನು ಏನಾಗಿದ್ದಾನೆ? ಭಗವಂತ ಮಾಯಾರಮಣ, ಲಕ್ಷ್ಮೀರಮಣ, ಮಧ್ವಾಂತಃಕರಣರೂಢ. ಮಧ್ವಾಚಾರ್ಯರ ಗುರುಗಳಾದಂತಹ ಮಧ್ವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆದಿರ್ತಕ್ಕಂತಹ ರೂಪ. ಮಧ್ವರು ಯಾರನ್ನ ಆಶ್ರಯಿಸಿದವರು ಅಂತ ಕೇಳಿದ್ರೆ ಮಧ್ವರು ಗುರುಗಳಾಗಿರತಕ್ಕಂತಹ ವ್ಯಾಸರನ್ನ ಆಶ್ರಯಿಸಿರತಕ್ಕಂತಹದ್ದು. ಆದ್ದರಿಂದ ಅಂತಹ ಮಧ್ವರ ಅಂತಃಕರಣದಲ್ಲಿ ಸದಾ ಕಾಲದಲ್ಲಿಯೂ ಕೂಡ ನೆಲೆಸಿರತಕ್ಕಂಥವರು. ಮಧ್ವರ ಅಂತಃಕರಣಾಂತರೂಢ ಶೇಷಶಾಯಿ, ಶೇಷನ ಮೇಲೆ ಮಲಗಿದ್ದಾನೆ ಅಂತಹ ಶೇಷಶಾಹಿ. ಶೇಷ ಇನ್ನೊಂದು ಶೇಷ ಅಂತ ಹೇಳಿದರೆ ಅಲ್ಲಿ ಮೃತ್ಯು, ಸರ್ಪ. ಸರ್ಪ ಮೃತ್ಯುವನ್ನು ಸೂಚನೆ ಮಾಡ್ತದೆ. ಅಂತಹ ಇವನು ಏನಾಗಿದ್ದಾನೆ ಅಂತ ಕೇಳಿದರೆ ತಾನು ಮೃತ್ಯುಂಜಯ, ಅಮೃತ್ಯು. ಅವನಿಗೆ ಯಾವ ಕಾಲಕ್ಕೂ ಕೂಡ ಮೃತ್ಯು ಇಲ್ಲ. ಆದ್ದರಿಂದ ಭಗವಂತ ಮೃತ್ಯು ಅಮೃತ್ಯು, ಅವನು ಮೃತ್ಯುರಹಿತ ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಅಂತಹ ಭಗವಂತ ಶೇಷಶಾಹಿಯಾಗಿ ಅಲ್ಲಿ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ಶೇಷಶಾಹಿ ಶರಣ್ಯ, ಯಾರು ತನ್ನನ್ನು ಶರಣು ಹೊಂದುತ್ತಾರೆ, ಯಾರು ತನ್ನನ್ನು ಪೂರ್ಣವಾಗಿ ಆಶ್ರಯಿಸಿಕೊಂಡು ಬರ್ತಾರೆ ಅವರಿಗೆ ಭಗವಂತ ಶರಣ್ಯ ಅನ್ನಿಸಿಕೊಳ್ಳುತ್ತಾನೆ. ಅಂದರೆ ಮುಖ್ಯವಾಗಿರತಕ್ಕಂಥವನು. ಯಾರನ್ನ ನಾವು ಮುಖ್ಯವಾಗಿ ಆಶ್ರಯಿಸಬೇಕು, ಯಾರು ನಮಗೆ ಅತ್ಯಂತ ಆಶ್ರಯರು ಅಂತ ಕೇಳಿದರೆ ಅದನ್ನು ತೋರಿಸಿಕೊಡುವಂತಹದ್ದು ಶರಣ್ಯ ಎಂಬಂತಹ ಶಬ್ದದಿಂದ ಶರಣ್ಯ ಎಂಬುದಾಗಿ ತೋರಿಸಿಕೊಡ್ತಾರೆ. ದೇವರನ್ನು ಕೇವಲ ನಾವು ಏನು ಮಾಡ್ತೇವೆ? ನೋಡ್ತೇವೆ. ನೋಡುವಾಗ ಈ ಯಾವ ಒಂದು ಹಿನ್ನೆಲೆಯೂ ಕೂಡ ನಾವು ಕೃಷ್ಣದೇವರನ್ನು ನೋಡ್ತೇವೆ, ರಾಮದೇವರನ್ನು ನೋಡ್ತೇವೆ, ಶ್ರೀನಿವಾಸನನ್ನು ನೋಡ್ತೇವೆ. ಭಗವಂತನನ್ನು ನೋಡುವಾಗ ಯಾವ ಒಂದು ಸಣ್ಣ ಚಿಂತನೆಯೂ ನಮಗೆ ಬರುವುದಿಲ್ಲ. ನಮಗೆ ಏನು ಕೇಳಿದರೆ ದೇವರ ಮೂರ್ತಿಯನ್ನು ನೋಡಿದೆವು, ಒಂದಷ್ಟು ಎಮ್ಮೆ ಗಾಣಕ್ಕೆ ಸುತ್ತು ಬಂದ ಹಾಗೆ ಸುತ್ತು ಬರ್ತೇವೆ. ಆ ಎಮ್ಮೆಗೆ ಯಾಕೆ ತಾನು ಗಾಣಕ್ಕೆ ಸುತ್ತು ಬರ್ತೇನೆ ಅಂತ ಗೊತ್ತೂ ಇಲ್ಲ. ಆ ರೀತಿಯಾಗಿ ನಾವು ಗಾಣಕ್ಕೆ ಸುತ್ತು ಬಂದ ಹಾಗೆ ಸುತ್ತು ಬರ್ತೇವೆ. ಸುತ್ತು ಬಂದು ಒಟ್ಟು ದೇವರ ಪ್ರಜ್ಞೆಯನ್ನೂ ಕೂಡ ಮರೆತುಕೊಂಡಿರ್ತೇವೆ. ಆದ್ದರಿಂದ ಆ ರೀತಿಯಾಗಿ ನಮಗೆ ಆಗಬಾರದು ಅಂತಾದರೆ ಈ ಪ್ರಜ್ಞೆ, ಯಾಕೆ ನಾವು ದೇವರನ್ನು ಚಿಂತನೆ ಮಾಡಬೇಕು, ದೇವರ ಚಿಂತನೆ ನಡೆಸುವಾಗ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಡುತ್ತಾರೆ ಭಗವಂತ ಶೇಷಶಾಹಿ ಶರಣ್ಯ. ಅವನು ಶರಣ್ಯ ತೋರಿಸಿಕೊಡುತ್ತಾನೆ.
ಅಂತಹ ಶರಣ್ಯ ನಾಮಕನಾಗಿರ್ತಕ್ಕಂತಹ ಭಗವಂತ ಶರಣ್ಯ, ಅದಾದ ಮೇಲೆ ಕೌಸ್ತುಭ ಭೂಷಣ ಭಗವಂತ. ಆ ಕೌಸ್ತುಭವಣಿ ಅಂದರೆ ತಾನು ಕೌಸ್ತುಭೋದ್ಭಾಸ್ತಾಂಗಂ. ಇನ್ನೊಂದು ನಮಗೆ ಆಚಾರ್ಯ ಮಧ್ವರು ತಮ್ಮ ಪದಜಸ್ತೋತ್ರದಲ್ಲಿ ಹೇಳಿಕೊಡ್ತಾರೆ. ಏನು ಅಂತ ಕೇಳಿದರೆ ಕೌಸ್ತುಭೋದ್ಭಾಸಿ ಭಾಸಕಂ. ಭಗವಂತ ದೇಹ ತನ್ನ ಹೃದಯದಲ್ಲಿ ಕೌಸ್ತುಭ ಮಣಿಯನ್ನು ಧಾರಣೆ ಮಾಡಿದ್ದಾನೆ ಅಂತ. ಅಂತಹ ಕೌಸ್ತುಭ ಮಣಿ ಧಾರಣೆ ಮಾಡುವ ಮೂಲಕವಾಗಿ ತಾನು ಎಲ್ಲದಕ್ಕೂ ಕೂಡ ಉತ್ತಮವಾಗಿರತಕ್ಕಂತಹ ಕಂಠವನ್ನು ಉಳ್ಳವನು. ಕೌಸ್ತುಭ ಭೂಷಣ ಸುಗಂಧರ, ತನ್ನ ಕೊರಳು ಅತ್ಯಂತ ಶೋಭಾಯಮಾನವಾಗಿರತಕ್ಕಂತಹದ್ದು. ಅಂತಹ ಭಗವಂತ ಸದಾ ಸಂತೋಷ ಬಲ ಸೌಂದರ್ಯ ಸಾರನ ಏನಾಗಿದ್ದಾನೆ ಅಂತ ಕೇಳಿದರೆ ಅವನು ಸೌಂದರ್ಯ ಸಾರಂ ಹರಿಶಂಕವರಾಭಯಾನಿ. ಭಗವಂತನನ್ನು ನಾವು ಕೃಷ್ಣ ರೂಪವನ್ನು ಚಿಂತನೆ ಮಾಡ್ತೇವೆ. ಚಿಂತನೆ ಮಾಡುವಾಗ ಧ್ಯಾಯೇತ್ ಹರಿನ್ಮಣಿಭಂ ಜಗದೇಕ ವಂದ್ಯಂ ಸೌಂದರ್ಯ ಸಾರಂ ಹರಿಶಂಕವರಾಭಯಾನಿ. ಸೌಂದರ್ಯ ಸಾರಂ ಹರಿಶಂಕವರಾಭಯಾನಿ. ಭಗವಂತ ಸೌಂದರ್ಯ ಸಾರ. ಏನು ಸೌಂದರ್ಯ ಸಾರ? ಇಡೀ ಜಗತ್ತಿನಲ್ಲಿರತಕ್ಕಂತಹ ಸೌಂದರ್ಯಗಳು ಅಥವಾ ಸುಂದರವಾಗಿರತಕ್ಕಂತಹ ಪದಾರ್ಥಗಳು, ಆ ಸುಂದರಮಯ ಪದಾರ್ಥಗಳಿಗೆ ಸೌಂದರ್ಯವನ್ನು ನೀಡಿ ಅದರಲ್ಲಿ ಸೌಂದರ್ಯವರ್ಧಕನಾಗಿರತಕ್ಕಂಥವನು ಭಗವಂತ. ಆದ್ದರಿಂದ ಭಗವಂತನನ್ನು ಏನು ಕರೀತಾರೆ? ಸೌಂದರ್ಯ ಸಾರಂ ಅಂತ ಕರೀತಾರೆ. ಇಂತಹ ಸೌಂದರ್ಯ ಸಾರನ ಇದಕ್ಕೆ ಸರ್ವಪ್ರಾಭವ ಶಕ್ತಿ ಭೋಗ ಸತ್ಸಾರಾತ್ಮ ದಿವ್ಯಾಕೃತಿಂ. ಸತ್ಸಾರಾತ್ಮ ಸಾರಾತ್ಮ ಎಂಬಂತಹ ಶಬ್ದದಿಂದಾಗಿ ಭಗವಂತ ಸಾರ, ಇಡೀ ಜಗತ್ತಿನಲ್ಲಿರತಕ್ಕಂತಹ ಪದಾರ್ಥಗಳಿಗೆ ಭಗವಂತ ಸಾರ ಅನ್ನಿಸಿಕೊಳ್ಳುತ್ತಾನೆ ಅಂತ ಗೊತ್ತಾಗ್ತದೆ. ಆದ್ದರಿಂದ ಇಂತಹ ಭಗವಂತ ಏನಾಗುತ್ತಾನೆ, ಏನಾಗಿದ್ದಾನೆ ಅಂತ ಕೇಳಿದರೆ ಹಿಂದಿನ ಚಿಂತಾಸಂತಾಪಲೇಕೋದ್ಭವ ಮೃತಿ ಮುಖ ರಾಶೇಷ ದೋಷಾದಿ ದೂರಂ ತತ್ವಪ್ರಕಾಶಿಕಾದಲ್ಲಿ ಹೇಳುವಂತಹ ಮಾತು. ಚಿಂತಾಸಂತಾಪಲೇಪೋ ಇದ್ಯಾವುದೂ ಕೂಡ ಭಗವಂತನಿಗೆ ಚಿಂತ ಅಥವಾ ದುಃಖ ಅಥವಾ ಇನ್ನಿತರ ಯಾವ ದೋಷಗಳು ಕೂಡ ಭಗವಂತನಿಗೆ ಸಣ್ಣ ಅದರ ಒಂದು ಅದರ ಗಂಧ, ಅದರ ಸಣ್ಣ ಸ್ಪರ್ಶವೂ ಕೂಡ ಭಗವಂತನಿಗಿಲ್ಲ ಎಂಬುದನ್ನು ತೋರಿಸಿಕೊಡುತ್ತಾರೆ. ಇಂತಹ ಸೌಂದರ್ಯ ಸಾರನ ಮಹಿಮೆಗೆ ನಂಬೆ. ಇಂತಹ ಭಗವಂತನ ಮಹಿಮೆ ಇದು ಸಾಮಾನ್ಯವಾದದ್ದಲ್ಲ ಎಂಬುದನ್ನು ತೋರಿಸಿಕೊಡುತ್ತಾರೆ. ಇಂತಹ ಭಗವಂತನ ಚಿಂತನೆ, ಭಗವಂತನ ಉಪಾಸನೆ, ಭಗವಂತನ ಸ್ಮರಣೆ, ಅವನ ಚಿಂತನೆಯನ್ನು ಮಾಡಬೇಕು ಎಂಬುದನ್ನು ತೋರಿಸಿಕೊಡುತ್ತಾರೆ. ಇಂತಹ ಅತ್ಯದ್ಭುತವಾದಂತಹ ಮಹಿಮೆ ಉಳ್ಳವನು ಭಗವಂತ ಎಂಬುದಾಗಿ ಹೇಳಿ, ಅದಾದ ಮೇಲೆ ನಲಿಪ್ಯತೆ ಜಗನ್ನಾಥ ಕ್ವಚಿತ್ ದೋಷೇಣ ಕೇನಚಿತ್ ಭೂತಪೂರ್ವೋ ಭವಿಷ್ಯೋ ವಾ ಬಂಧೋ ನಾಸ್ಯ ಕುತಶ್ಚನ ಅಚನಾಶೋ ಭವೇತ್ ಕ್ವಾಪಿ ನಾಶ್ಯತಿ ಚ ಕ್ವಚಿತ್. ಭಗವಂತನಿಗೆ ನಾಶ ಇಲ್ಲ, ಯಾವುದೇ ರೀತಿಯಾದಂತಹ ಅವನಿಗೆ ಲೇಪಗಳು ಇಲ್ಲ. ದೋಷೇಣ ಯಾವ ದೋಷಗಳು ಕೂಡ ಭಗವಂತನನ್ನು ಅದು ಅಂಟೋದಿಲ್ಲ. ಭೂತಪೂರ್ವೋ ಭವಿಷ್ಯೋವ ಮುಂದೆ ಹಿಂದೆ ಯಾವ ಕಾಲಕ್ಕೂ ಕೂಡ ಈ ದೋಷಗಳು ಭಗವಂತನನ್ನು ಸಂಪರ್ಕಿಸೋದಿಲ್ಲ. ಮತ್ತೆ ಬಂಧನ ಉಂಟಾ ಅಂತ ಕೇಳಿದರೆ ಯಾವ ಕಾಲಕ್ಕೂ ಕೂಡ ಭಗವಂತನಿಗೆ ಬಂಧನವೂ ಕೂಡ ಭಗವಂತನಿಗಿಲ್ಲ. ಬಂಧೋ ನಾಸ್ಯ ಕುತಶ್ಚನ. ಅಷ್ಟು ಮಾತ್ರವಲ್ಲದೆ ರಚನಾಶೋ ಭವೇತ್, ಇವನಿಗೆ ನಾಶವೂ ಕೂಡ ಇವನಿಗಿಲ್ಲ. ಭವೇತ್ ಕ್ವಾಪಿ ನ ನಶ್ಯತಿ ಕ್ವಚಿದಪಿ, ಅವನಿಗೆ ಯಾವ ಕಾಲಕ್ಕೂ ಕೂಡ ನಾಶ ಎಂಬುದನ್ನು ಹೇಳಬಾರದು ಎಂಬುದಾಗಿ ತಿಳಿಸಿಕೊಟ್ಟು
ಅದಾದ ಮೇಲೆ ಮುಂದೆ ಪುರುಷ ಸೂಕ್ತದಲ್ಲಿ ಬರುವಂತಹ ಒಂದು ಪದ ಶಾಸನಾನಶನೇ ಅಭಿ ಎಂಬಂತಹ ಒಂದು ಶಬ್ದ. ಅದರ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಶಾಸನಾನಶನೇ ಅಭಿ ಎಂಬ ಶ್ರುತಿ ಪ್ರತಿಪಾದ್ಯನೆನಿಸುವ ಕೇಶವನ ರೂಪದ್ವಯವ ಚಿದ್ದೇಹದೊಳು ಒಳ ಹೊರಗೆ ಬೇಸರದೆ ಸದ್ಭಕ್ತಿಯಿಂದ ಉಪಾಸನೆಯ ಗೈಯುತ ಬುಧರು ಹುತಾಶನನ ಒಲಿಪನಿಂದ ಅನವರತ ಸ್ತುತಿಸುವರು. ಭಗವಂತನನ್ನು ಸ್ತೋತ್ರ ಮಾಡ್ತಾರೆ, ಭಗವಂತನನ್ನು ಹೇಳ್ತಾರೆ. ಏನು ಸ್ತೋತ್ರ ಮಾಡ್ತಾರೆ ಜ್ಞಾನಿಗಳು ಅಂತ ಕೇಳಿದ್ರೆ, ಶಾಸನಾನಶನೇ ಅಭಿ, ಭಗವಂತ ಶಾಸನ ಅಶನೇ ಅಭಿ, ಇಡೀ ಜಗತ್ತಿಗೆ ಮುಕ್ತರಿಗೆ ಬಿಂಬ, ಮುಕ್ತರಿಗೂ ಭಗವಂತ ಮುಕ್ತ ಬಿಂಬರೂಪದಲ್ಲಿದ್ದಾನೆ, ಅಮುಕ್ತರಿಗೂ ಕೂಡ ಭಗವಂತ ಬಿಂಬರೂಪದಲ್ಲಿದ್ದಾನೆ. ತಾನು ಮುಖ್ಯನಾಗಿರ್ತಕ್ಕಂತಹ ಬಿಂಬರೂಪನಾಗಿದ್ದಾನೆ. ಅಂತಹ ಮುಕ್ತಾಮುಕ್ತ ನಿಯಾಮಕನಾಗಿರತಕ್ಕಂತಹ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ, ಈ ಶ್ರುತಿಯಿಂದ ಒಂದನ್ನು ಶ್ರುತಿಯಿಂದ ಇಟ್ಟುಕೊಂಡು ಒಂದು ಶ್ರುತಿಯಿಂದ ಹೇಳಿದ್ದರಿಂದಾಗಿ ಎಲ್ಲ ಶ್ರುತಿಗಳು ಕೂಡ ಅದು ಭಗವಂತನನ್ನೇ ಪ್ರತಿಪಾದಿಸ್ತದೆ, ಮುಖ್ಯತೆಯ ಪ್ರತಿಪಾದನೆ ಮಾಡ್ತದೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಹೀಗೆ ಎಂಬಿ ಶ್ರುತಿ ಪ್ರತಿಪಾದ್ಯನೆನಿಸುವ ಶ್ರುತಿಯಿಂದ ಪ್ರತಿಪಾದ್ಯಮಾನನಾಗಿರ್ತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಕೇಶವನ ಭಗವಂತ ಕ ಈಶಾ ಏನಾಗಿದ್ದಾನೆ, ಇಡೀ ರೂಪಗಳಿಂದಾಗಿ ತಾನು ಪ್ರತಿಪಾದ್ಯನಾಗಿದ್ದಾನೆ. ಒಳಗಿಂದ ಹೊರಗಿಂದ ಕೇಶವ ಬ್ರಹ್ಮಾದಿಗಳಿಂದ ನಿಯಾಮಕ ರೂಪ ಅಂತಹ ಎರಡು ರೂಪಗಳು, ಕೇಶವನ ಎರಡು ರೂಪಗಳು, ಒಳಗೆ ಹೊರಗೆ ಇಡೀ ಅಂತರ್ಬಹಿಶ್ಚ ಎಲ್ಲ ಕಡೆಗಳಲ್ಲೂ ಕೂಡ ತಾನು ಇದ್ದುಕೊಂಡು ಕೇಶವನ ರೂಪದ್ವಯವ ಚಿದ್ದೇಹದಳು ಒಳ ಹೊರಗೆ, ಒಳಗಿನಿಂದ ಹೊರಗಿನಿಂದ ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತ ಇದ್ದುಕೊಂಡು ತಾನು ಏನು ಮಾಡ್ತಾ ಇದ್ದಾನೆ, ಒಳ ಹೊರಗೆ ಬೇಸರದೆ. ಇದನ್ನು ಯಾರು ಉಪಾಸನೆ ಮಾಡ್ತಾರೆ, ಕಿಂಚಿತ್ತೂ ಕೂಡ ಬೇಸರವನ್ನು ಪಡದೆ ಭಗವಂತನ ರೂಪವನ್ನು ಯಥಾರ್ಥವಾಗಿ ಚೆನ್ನಾಗಿ ಉಪಾಸನೆ ಮಾಡಬೇಕು. ಯಾಕೆ ಅಂತ ಕೇಳಿದರೆ, ದೇವರು ನಮಗೆ ಕಾಣಬೇಕು ಅಂತಾದರೆ ಅವನನ್ನು ಸರಿಯಾಗಿ ಉಪಾಸನೆ ಮಾಡುವುದು ಮುಖ್ಯ. ಒಬ್ಬ ವ್ಯಕ್ತಿ ಅವನನ್ನು ಯಾವ ಅವನಲ್ಲಿರುವಂತಹ ರೆಕಗ್ನಿಷನ್ ಏನು ಇದೆಯೋ, ಅವನಲ್ಲಿರ್ತಕ್ಕಂತಹ ಕ್ವಾಲಿಟಿ, ಅವನಲ್ಲಿರ್ತಕ್ಕಂತಹ ಏನೆಲ್ಲ ವಿಚಾರಗಳಿದೆಯೋ ಅದನ್ನು ಯಥಾರ್ಥವಾಗಿ ಅಥವಾ ಸರಿಯಾದಂತಹ ರೀತಿಯಲ್ಲಿ ಉಪಾಸನೆ ಮಾಡುವಂತಹದ್ದು ಮುಖ್ಯ. ಅದನ್ನು ಬಿಟ್ಟು ಅಯಥಾರ್ಥವಾಗಿ ವಿರುದ್ಧವಾಗಿ ಅದನ್ನು ಚಿಂತನೆ ಮಾಡಿದರೆ ಅದರಿಂದ ಹಾನಿ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಕಿಂಚಿತ್ತೂ ಕೂಡ ಒಳ ಹೊರಗೆ ಬೇಸರದೆ ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಉಪಾಸನೆ ಮಾಡಬೇಕು. ಯಾರು ಉಪಾಸನೆ ಮಾಡ್ತಾರೆ, ಮಾಡಿದ್ದರಿಂದಾಗಿ ಅದನ್ನು ಮಾಡುವುದು ಹೇಗೆ ಅಂತ ಕೇಳಿದರೆ, ಸದ್ಭಕ್ತಿಯಿಂದ. ಸದ್ಭಕ್ತಿ ನಿರ್ದುಷ್ಟವಾದಂತಹ ಭಕ್ತಿ, ನಿರ್ದುಷ್ಟವಾದಂತಹ. ಯಾಕೆ ಅಂತ ಕೇಳಿದರೆ, ಅನ್ಯ ವಿಚಾರಗಳನ್ನು ಇಟ್ಟುಕೊಂಡು ಉಪಾಸನೆ ಮಾಡಿದರೆ ಅದು ಸದ್ಭಕ್ತಿ ಆಗೋದಿಲ್ಲ. ಭಗವಂತನ ಉಪಾಸನೆ ಅದು ಇನ್ನೊಂದರಿಂದ ಕೂಡಿಕೊಂಡಿರಬಾರದು, ಅದು ಶುದ್ಧವಾಗಿರತಕ್ಕಂತಹ ಭಕ್ತಿಯಾಗಬೇಕು. ಅದಕ್ಕೋಸ್ಕರ ಸದ್ಭಕ್ತಿಯಿಂದ ಉಪಾಸನೆಯ ಗೈಯೂತ ಯಾರು ಸರಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಯಥಾರ್ಥವಾದಂತಹ ರೀತಿಯಲ್ಲಿ ಉಪಾಸನೆಯನ್ನು ಮಾಡ್ತಾರೋ, ಮಾಡಿದರೆ ಅಂಥವರಿಗೆ ಏನಾಗ್ತದೆ ಅಂತ ಕೇಳಿದರೆ, ಉಪಾಸನೆಯ ಗೈಯೂತ ಬುಧರು, ಇಂತಹ ಜ್ಞಾನಿಗಳು
ಇದನ್ನು ಸರಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಯಾವ ಕಾಲಕ್ಕೂ ಕೂಡ ತಾವು ಉಪಾಸನೆಯಿಂದ ವಿಮುಖರಾಗುವುದಿಲ್ಲ. ಉಪಾಸನೆಯನ್ನು ವಿರುದ್ಧವಾಗಿರತಕ್ಕಂತಹ ರೀತಿಯಲ್ಲಿ ತಾವು ಮಾಡುವುದಿಲ್ಲ. ಯಥಾರ್ಥವಾದಂತಹ ಉಪಾಸನೆಯನ್ನು ಮಾಡುತ್ತಾರೆ. ಮಾಡಿದ್ದರಿಂದಾಗಿ ಅದಕ್ಕೋಸ್ಕರವಾಗಿ ಅವರಿಗೆ ಯೋಗ್ಯವಾದಂತಹ ಉಪಾಸನೆಯ ಕೈಯೂತ ಬುಧರು ಆ ಹುತಾಶನನ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ಮಾಡಿದ್ದಕ್ಕೆ ಅವರಿಗೆ ಭಗವಂತ ಏನಾಗ್ತಾನೆ ಅಂತ ಕೇಳಿದ್ರೆ ಒಳ್ಳೆಯ ಅಗ್ನಿ ಯಾಕೆ ಅಂತ ಕೇಳಿದರೆ ಅಗ್ನಿಯ ಉದಾಹರಣೆಯನ್ನು ಕೊಟ್ಟದ್ದು ಅಂತ ಕೇಳಿದರೆ ಭಗವಂತನ ಅಲ್ಲಿ ಜೀವರ ಸ್ವರೂಪ ದೇಹದಲ್ಲಿ, ಅದರಲ್ಲಿ ಸ್ಥೂಲ ದೇಹದಲ್ಲಿ, ಸ್ಥೂಲ ದೇಹ ಸ್ವರೂಪ ದೇಹದ ಒಳ ಹೊರಗೆ ಅಲ್ಲಿ ಅನಶನ ಸಾಕ್ಷಿ ರೂಪದಿಂದ, ಇನ್ನೊಂದು ಸ್ಥೂಲ ದೇಹದಲ್ಲಿ ಶಾಸನ ಎಂಬಂತಹ ರೂಪದಿಂದ ತಾನಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಶಾಸನಾನಶನೇ ಅಭಿ ಒಂದು ತಿಂತಾ ಉಂಟು, ಒಂದು ತಿನ್ನದೇ ಇರತಕ್ಕಂತಹದ್ದು. ತಿನ್ನುವ ಹಕ್ಕಿ ಜೀವ, ತಿನ್ನದೇ ಇರತಕ್ಕಂತಹ ಹಕ್ಕಿ ಒಳಗಿರ್ತಕ್ಕಂತಹ ಭಗವಂತ. ಏನು ಮಾಡಿದ್ರೂ ಕೂಡ ವೃತ್ತಿಕ್ರಾಸಾದಿಗಳು ಇಲ್ಲವೇ ಇಲ್ಲ, ಒಂದೇ ರೀತಿಯಾಗಿ ತಾನಿರ್ತಾನೆ. ಹೀಗೆ ಭಗವಂತನನ್ನು ಚಿಂತನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಸರಿ, ಅದಾದ ಮೇಲೆ ಇಲ್ಲಿ ಅಗ್ನಿಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅಗ್ನಿ ಅಂತ ಯಾಕೆ ಅಂತ ಕೇಳಿದರೆ, ಅಗ್ನಿ ಪರಿಶುದ್ಧವಾದಂತಹ ಅಧಿಷ್ಠಾನ. ಅಗ್ನಿಗೆ ಯಾವ ಕಾಲಕ್ಕೂ ಕೂಡ ಮಾಲಿನ್ಯದ ಸಂಪರ್ಕ ಆದರೂ ಕೂಡ ತಾನು ಆ ಸಂಪರ್ಕಕ್ಕೆ ಒಳಗಾಗುವುದಿಲ್ಲ. ಅದೇ ರೀತಿಯಾಗಿ ಈ ಶುದ್ಧರಾಗಿರತಕ್ಕಂತಹ ಏನು ಜ್ಞಾನಿಗಳಿದ್ದಾರೆ ಅವರು ಶುದ್ಧರಾಗಿರತಕ್ಕಂಥವರು. ಅಗ್ನಿ ಏನನ್ನು ದಹನ ಮಾಡಿದರೂ ಕೂಡ ಪರಿಶುದ್ಧನಾಗಿರ್ತಾನೆ. ಅದೇ ರೀತಿಯಾಗಿ ಭಗವಂತ ಎಲ್ಲವನ್ನೂ ಕೂಡ ತಿಂತಾನೆ. ಅತ್ತಾಚರಾಚರ ಗ್ರಹಣಾತ್ ಅಂತ ಇಡೀ ಜಗತ್ತನ್ನು ಭಗವಂತ ನುಂಗಿ ನೀರು ಕುಡಿಯುವವನು. ಅದ್ಯತೆ ತ್ಯಜ ಭೂತಾನೆ ತಸ್ಮಾದನ್ನಂ ತಮುಚ್ಯತೆ. ಅದ್ಯತೆ ಅತ್ತಿ ಎಲ್ಲವನ್ನೂ ಕೂಡ ಭಗವಂತ ತಿಂತಾನಲ್ವ. ಅಂತಹ ಭಗವಂತ ಪರಿಶುದ್ಧವಾಗಿರತಕ್ಕಂಥವನು. ಅಂತಹ ಪರಿಶುದ್ಧನಾಗಿರತಕ್ಕಂತಹ ಅಗ್ನಿಯಂತೆ ಇವನು ಯಚ್ಛಂದ್ರಮಸಿ ಯಚ್ಛಾಗ್ನೋ ತತ್ತೇಜೋ ವಿದ್ಯಮಾಮಕಂ. ಚಂದ್ರನಲ್ಲಿರತಕ್ಕಂತಹ ರೂಪ, ಅಗ್ನಿಯಲ್ಲಿರತಕ್ಕಂತಹ ರೂಪ, ಇದೆಲ್ಲವೂ ಕೂಡ ನನ್ನದೇ. ಇದು ಪರಿಶುದ್ಧವಾಗಿರತಕ್ಕಂತಹದ್ದು. ಯಾವತ್ತೂ ಕೂಡ ಅದರಲ್ಲಿ ದೋಷದ ಸಂಪರ್ಕ ಆಗುವುದಿಲ್ಲ. ಅಂತಹ ರೂಪ ಭಗವಂತನದ್ದು. ತೇಜಸ್ವಿ ತಪಸಾ ದೀಪ್ತೋ ದುರ್ಧರ್ಷೋ ದೂರಭಾಜನ ಸರ್ವಭಕ್ಷೋ ವಿಯುಕ್ತಾತ್ಮ ನಾಧತ್ತೆ ಮನಮಗ್ನಿಮತ್. ತೇಜಸ್ವಿ ತಪಸಾ ದೀಪ್ತ, ತೇಜಸ್ವಿ ತಪಸಾ ದೀಪ್ತ. ಆ ತೇಜಸ್ವಿಯಾಗಿರತಕ್ಕಂತಹ ಭಗವಂತ ತಪಸಾ ದೀಪ್ತ. ದುರ್ಧರ್ಷೋ ದೂರಭಾಜನ, ದುರ್ಧರ್ಷ ಅವನನ್ನು ಯಾರೂ ಕೂಡ ಧಾರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೂರಭಾಜನ ಸರ್ವಭಕ್ಷೋಪಿ. ಅಗ್ನಿ ಎಲ್ಲವನ್ನೂ ಕೂಡ ತಿಂದು ಬಿಡ್ತಾನೆ. ನಾಧತ್ತೇ ಬಲಮಗ್ನಿಮತೆ. ಆದರೆ ಅಗ್ನಿಯಂತೆ ಪರಿಶುದ್ಧವಾಗಿರತಕ್ಕಂಥವನು ಭಗವಂತ. ಅದೇ ರೀತಿಯಾಗಿ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ, ಭಗವಂತ ಅತ್ಯಂತ ಯುಕ್ತ. ಅವನಿಗೆ ಯಾವುದರ ಸಂಪರ್ಕವೂ ಕೂಡ ಭಗವಂತನಿಗಿಲ್ಲ. ಇರದಿರುವುದರಿಂದಾಗಿ ಅವನು ಸದಾ ಶುದ್ಧನಾಗಿರ್ತಾನೆ. ಶುದ್ಧನಾಗಿದ್ದರಿಂದಾಗಿ ಅವನನ್ನು ಒಲಿಪನೆಂದನ ಬರೆದು ತುತಿಸುವರು. ಅವನನ್ನು ಜ್ಞಾನಿಗಳು ಒಳ್ಳೆ ರೀತಿಯಲ್ಲಿ ಅವನನ್ನು ಸ್ತೋತ್ರ ಮಾಡ್ತಾರೆ. ಭಗವಂತನನ್ನು ಸ್ತೋತ್ರ ಮಾಡ್ತಾ ತಾವು ಅತ್ಯಂತ ಯೋಗ್ಯವಾಗಿರತಕ್ಕಂತಹ ರೀತಿಯಲ್ಲಿ ಭಗವಂತನನ್ನು ಹೊಂದುತ್ತಾರೆ ಎಂಬುದಾಗಿ ಹೇಳ್ತಾರೆ. ಮುಂದಿನ ಪದ್ಯದಲ್ಲಿ ಭಗವಂತನ ಸಕಲ ಗುಣಪರಿಪೂರ್ಣತ್ವದ ವಿಶೇಷವಾದಂತಹ ಗುಣಗಳಿಂದ ಭಗವಂತನನ್ನು ಹೇಳ್ತಾ ಅವನಲ್ಲಿರ್ತಕ್ಕಂತಹ ಉತ್ಕೃಷ್ಟತೆಯನ್ನು ಅಲ್ಲಿ ಸ್ತೋತ್ರ ಮಾಡ್ತಾರೆ.
ಈ ಚಿಂತನೆಯನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಎಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೇತಾ ಪ್ರೇದೇವಾಲಂ ವಿಷ್ಣುರ್ಮೇ ಪರಮಸ್ವೃತ್ ಶ್ರೀಕೃಷ್ಣಾರ್ಪಿತಮಸ್ತು.